ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಎಲ್ಲ ನನ್ನ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹೋರಾಟಗಾರರಿಗೆ ನಮಸ್ಕಾರಗಳು ಹಾಗೂ ಅಲೆಮಾರಿ ಸಮುದಾಯದ ಎಲ್ಲ ಮುಖಂಡರಿಗೂ ನಮಸ್ಕಾರಗಳು. ದಯವಿಟ್ಟು ಬಂಧುಗಳೇ, ಈ 2 ನಿಮಿಷದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಾವು ಇತರೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಇರುವ ಗೊಂದಲಗಳನ್ನು ನಿವಾರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ, ಬಂಧುಗಳೇ, ಅಲೆಮಾರಿ ಸಮುದಾಯದವರು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಒಳ ಮೀಸಲಾತಿ ಜಾರಿಯಲ್ಲಿ ತುಂಬಾ ಅಡೆತಡೆ ಆಗಿದೆ. ಇವರಿಂದ ನಮಗೆ ಅನ್ಯಾಯ ಆಗ್ತಿದೆ. ಅಲೆಮಾರಿಗಳು ನ್ಯಾಯಾಲಯಕ್ಕೆ ಹೋಗದೇ ಇದ್ರೆ ಇಷ್ಟೊತ್ತಿಗೆ ಸಮಗ್ರ ಒಳ ಮೀಸಲಾತಿ ಜಾರಿ ಆಗ್ತಾ ಇತ್ತು ಅಂತೇಳಿ ಕೆಲವು ನಮ್ಮ ದಲಿತ ಬಾಂಧವರು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಈ ಬಾಂಧವರಿಗೆ ನಾನು ಕೈ ಮುಗಿದು ಮನವಿ ಮಾಡೋದೇನೆಂದ್ರೆ, ನಮ್ಮ ದಲಿತ ಬಾಂಧವರೇ, ನಾವು ಯಾವತ್ತೂ ಸಹ ನ್ಯಾಯಾಲಯದ ಮೆಟ್ಟಿಲಿರ್ಬೇಕನ್ನೋ ಆಸೆ ಹಿಡ್ಕೊಂಡು ನಾವು ಈ ಹೋರಾಟಕ್ಕೆ ಬಂದಿಲ್ಲ ಮತ್ತು ನಾವು ಒಳ ಮೀಸಲಾತಿ ವಿರೋಧಿಗಳು ಸಹ ಅಲ್ಲ. ನಾವು ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ದಲಿತ ಪರ ಸಂಘಟನೆಯವ್ರ ಜೊತೆ ಸೇರಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಏನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಸಿ ವರ್ಗದಲ್ಲಿ ಅಲೆಮಾರಿಗಳಿಂದ ಸೇರ್ಪಡೆ ಮಾಡಿದ್ದನ್ನ ಖಂಡಿಸಿ ಹಲವಾರು ಬಾರಿ ಮುಖ್ಯಮಂತ್ರಿಗಳ ಜೊತೆ ಸಂಧಾನ ಸಭೆಗೆ ನಾವು ಹೋದಂತ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರು, ನಮ್ಮ ಮಾಯಕೊಂಡ ಶಾಸಕರಾದಂತಹ ಶ್ರೀಯುತ ಬಸವತಣ್ಣನವರು, ಮತ್ತೆ ಅಂಬಣ್ಣವರು, ಮತ್ತೆ ಬಸವರಾಜ್ ಕವಿತೋಳ್ ಸರ್, ಇವರೆಲ್ಲರ ನೇತೃತ್ವದಲ್ಲಿ ನಾವು ಸಿಎಂ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿ ಮಾತಾಡಿದಂತ ಸಂದರ್ಭದಲ್ಲಿ ಇದು ರಾಜಕೀಯ ಒತ್ತಡ ಆಗಿದೆ, ನನಗೆ ರಾಜಕೀಯ ತೀರ್ಮಾನ ತೆಗೆದುಕೊಂಡಿದ್ದೀನಿ, ನಿಮಗೆ ಖಂಡಿತ ಅನ್ಯಾಯ ಆಗಿದ್ರೆ ನೀವು ನ್ಯಾಯಾಲಯಕ್ಕೆ ಹೋಗಿ ಅಂತೇಳಿ ಮುಖ್ಯಮಂತ್ರಿಗಳ ಹಲವಾರು ಬಾರಿ ನಮಗೆ ಸಲಹೆ ನೀಡಿದ್ದಾರೆ. ಮತ್ತೆ ಅವರು ನಮಗೆ ನ್ಯಾಯ ಕೊಡೋದ್ರಲ್ಲಿ ಕೈ ಚೆಲ್ಲಿದ್ದಾರೆ. ಹಾಗಾಗಿ ನಾವು ಅಂತಿಮವಾಗಿ ನಮಗೆ ಎಲ್ಲೂ ಸಹ ನ್ಯಾಯ ಸಿಗದಿದ್ದಂತ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಕದ ತಟ್ಟಿದೀವಿ. ಈಗ ನ್ಯಾಯಾಲಯದಲ್ಲಿ ಸ್ಟೇ ಆಗಿದೆ. ಮತ್ತೆ ಈಗ ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಅಂದ್ರೆ ಅದು ಆರ್ಡರ್ಸ್ಗಿದೆ. ನಾವು ಒಬ್ಬರೇ ನ್ಯಾಯಾಲಯಕ್ಕೆ ಹೋಗಿಲ್ಲ. ನಾವು ಹೋದ ನಂತರ ಇನ್ನ 2 ಕೇಸ್ಗಳು ಇದಕ್ಕೆ ಜಾಯಿಂಟ್ ಆಗಿದಾವೆ. ನಮ್ದು 28/612/2025 ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದೀವಿ. ಇದು ಮೈನ್ ಫೈಲು ನಾವು ದಾಖಲು ಮಾಡಿದ್ದು. ನಮ್ಮ ಪ್ರಕರಣವನ್ನ ಶ್ರೀಯುತ ಮಂಜುನಾಥ್ ಸರ್ ಅವರು ನಡೆಸ್ತಿದ್ದಾರೆ. ಅದರ ಜೊತೆಗೆ ಜಾಯಿಂಟ್ ವಕಾಲತ್ತನ್ನ ನಾನು ಸಹ ಹಾಕಿದ್ದೀನಿ. ಅದರ ಜೊತೆಯಲ್ಲಿ ಮತ್ತೆ 32/137/2025 ಇದೊಂದು, ಮತ್ತೆ 32/670/2025 ಒಟ್ಟು 3 ರಿಟ್ ಪಿಟಿಷನ್ಗಳು ಫೈಲ್ ಆಗಿದ್ದಾವೆ ಈ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ. ಹಾಗಾಗಿ ನಾನು ಈಗಲೂ ಸಹ ನಮ್ಮ ದಲಿತ ಬಾಂಧವರಲ್ಲಿ ಮತ್ತೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರಿಗೆ ನಾವು ಕೈ ಮುಗಿದು ಮನವಿ ಮಾಡೋದೇನೆಂದ್ರೆ, ಬಂಧುಗಳೇ, ದಯವಿಟ್ಟು ನಮ್ಮನ್ನು ಸಿ ವರ್ಗದಿಂದ ಪ್ರತ್ಯೇಕ ಮಾಡಿ 1% ಎ ವರ್ಗದಲ್ಲಿ ನಮಗೆ ಇರತಕ್ಕಂಥ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅತ್ಯಂತ ಹಿಂದುಳಿದಂತಹ ದಮನಿತ ಸಮುದಾಯಗಳನ್ನ ಮೀಸಲಾತಿಯಿಂದ ಹೊರಗೆ ಇರ್ತಕ್ಕಂಥ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದ ಪ್ರಾಣಿ ಪಕ್ಷಿಗಳನ್ನ ಕಡೆಯಾಗಿ ಬದುಕ್ತಕ್ಕಂಥ ನಮ್ಮ ಸಮುದಾಯಗಳಿಗೆ ಎ ವರ್ಗದಲ್ಲಿ 1% ಪ್ರತ್ಯೇಕ ಮೀಸಲಾತಿಯನ್ನು ಅಲೆಮಾರಿಗಳಿಗೆ ನೀಡಬೇಕು. ಒಂದು ವೇಳೆ ನಿಮಗೆ ನೀಡೋದಕ್ಕೆ ಏನಾದರೂ ತೊಂದರೆ ಆದರೆ, ರೋಸ್ಟರ್ ಪಾಯಿಂಟ್ ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ, ನಮಗೆ ಸಿ ವರ್ಗದಿಂದ ತೆಗೆದು ನಮ್ಮ ಮಾದಿಗ ಸಮುದಾಯದವರ ಜೊತೆ ಸೇರಿಸಿ ಆ ಸಿ ವರ್ಗದಿಂದ 1% ಅನ್ನು ತೆಗೆದು ಮಾದಿಗ ಸಮುದಾಯದ 5.5 ಅಥವಾ 6% ಏನು ಹಂಚಿಕೆ ಮಾಡ್ತೀರಿ ಈಗ 15% ಅಲ್ಲಿ, ಅದಕ್ಕೆ 1% ಅನ್ನ ಸೇರ್ಪಡೆ ಮಾಡಿ ನಮ್ಮನ್ನು ಸಹ ಎ ವರ್ಗದಲ್ಲೇ ಮುಂದುವರಿಸಬೇಕು. ಇದರಿಂದ ಯಾರಿಗೂ ಸಹ ನಮ್ಮ ಮಾದಿಗಣ್ಣರಿಗಾಗ್ಲಿ ಮತ್ತೆ ಇನ್ನೊಬ್ಬರಿಗಾಗ್ಲಿ ಯಾರಿಗೂ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಬಹುತೇಕ ಅಸ್ಪೃಶ್ಯ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು ಇವತ್ತು ಸಹ ಕಾಡು ಅಂಚಿನಲ್ಲಿ ಬದುಕ್ತಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ದಲಿತ ಪರ ಸಂಘಟನೆಗಳು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಕೊಡಬೇಕು, ನಾವು ನಮ್ಮ ಜೊತೆಗೆ ಅವ್ರು ಬಂದ್ರೆ ಯಾವುದೇ ತಕರಾರಿಲ್ಲ ಅಂತೇಳಿ ಕೆಲವರು ಹಲವಾರು ಬಾರಿ ಅಭಿಪ್ರಾಯಗಳನ್ನ ಮುಖಂಡರುಗಳು ವ್ಯಕ್ತಪಡಿಸಿರೋದ್ರಿಂದ ಸರ್ಕಾರಕ್ಕೆ ನಾವು ಒಂದು ಸಲಹೆ, ದಯವಿಟ್ಟು ನಮ್ಮ ಸಲಹೆಯನ್ನ ಅಂತಿಮವಾಗಿ 27ನೇ ತಾರೀಕು ನಡೀತಕ್ಕಂಥ ವಿಶೇಷ ಕ್ಯಾಬಿನೆಟ್ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿ ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ನಮ್ಮನ್ನು ಸಿ ವರ್ಗದಿಂದ ತೆಗೆದು ಎ ವರ್ಗದಲ್ಲಿ ಮುಂದುವರಿಸಿದಲ್ಲಿ ನಾವು ಪ್ರಕರಣವನ್ನ ಆ ದಿನವೇ ಹಿಂಪಡಿತೀವಿ. ಒಂದು ವೇಳೆ ತಾವು ನಮ್ಮನ್ನ ಅದೇ ಸಿ ವರ್ಗದಲ್ಲಿ ಮುಂದುವರಿಸಿದ್ರೆ ನಾವು ಮತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಕಾನೂನು ಹೋರಾಟ ಮುಂದುವರಿಸಿದ್ರೆ ಖಂಡಿತ ನ್ಯಾಯಾಲಯದಲ್ಲಿ ನಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಮಗೆ ಪೂರಕವಾಗಿ ಎಲ್ಲ ಆಯೋಗಗಳ ವರದಿಗಳು ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿದೆ. ಇದರಿಂದ ಮತ್ತೆ ಒಳ ಮೀಸಲಾತಿ ವರ್ಗೀಕರಣ ಮತ್ತೆ ಮುಂದೆ ಹೋಗ್ಬೋದು. ಇದು ನಮ್ಮ ಉದ್ದೇಶ ಅಲ್ಲ, ಮುಂದೆ ಹೋಗ್ಬೇಕನ್ನೋ ಉದ್ದೇಶ ಅಲ್ಲ. ಇವತ್ತು ವಿದ್ಯಾರ್ಥಿಗಳು ರೋಡಿಗೆ ಇಳಿದು ಬೀದಿ ಹೋರಾಟ ಮಾಡ್ತಿದ್ದಾರೆ, ಉದ್ಯೋಗ ಕೊಡಿ ಅಂತೇಳಿ. ದಲಿತ ಸಮುದಾಯಗಳು ಇವತ್ತು ಹೋರಾಟ ಮಾಡ್ತಿದ್ದಾವೆ, ಎಲ್ಲ ಸಮುದಾಯಗಳು ಹೋರಾಟ ಮಾಡ್ತಿದ್ದಾವೆ. ನಾವು ವಿರೋಧಿಗಳೆಲ್ಲ, ಒಳ ಮೀಸಲಾತಿ ವರ್ಗೀಕರಣದ ವಿರೋಧಿಗಳೆಲ್ಲ. ನಮಗೆ ನ್ಯಾಯ ಕೊಟ್ರೆ ನಾವು ಕಾನೂನಿನ ಹೋರಾಟದಿಂದ ಹಿಂಸರಿತೀವಿ. ನ್ಯಾಯ ಕೊಡದೇ ಇದ್ರೆ ನಮಗೆ ಅನ್ಯಾಯ ಆದಾಗ ನಾವು ಸಹಜವಾಗಿ ಅದನ್ನು ಪ್ರತಿಭಟಿಸಲೇಬೇಕಾಗುತ್ತೆ, ನ್ಯಾಯ ಪಡ್ಕೊಳ್ಳೇಬೇಕಾಗುತ್ತೆ.
ಹಾಗಾಗಿ ನಾವು ಮತ್ತೆ ಕಾನೂನನ್ನು ಮೊರೆ ಹೋಗ್ತೀವಿ. ಇದಕ್ಕೆ ಅವಕಾಶ ಕೊಡದೇನೆ ನಮ್ಮನ್ನ ಸಿ ವರ್ಗದಿಂದ ತೆಗೆದು ಎ ವರ್ಗಕ್ಕೆ ಸೇರಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಸಮಗ್ರ ಒಳ ಮೀಸಲಾತಿಯನ್ನ ಜಾರಿ ಮಾಡಿದಲ್ಲಿ ನಮಗೂ ಸಹ 70 ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಮಲ್ಲಿ ಒಬ್ರು MLA ಆಗಿಲ್ಲ, MLC ಆಗಿಲ್ಲ. ಅದಕ್ಕೊಂದು ಅವಕಾಶ ಸಿಗುತ್ತೆ ನಮಗೆ ಎ ವರ್ಗದಲ್ಲಿ ಸೇರಿಸೋದ್ರಿಂದ. ಅದೇ ಸಿ ವರ್ಗದಲ್ಲಿ ಸೇರಿಸಿದ್ರೆ ಖಂಡಿತ ನಮಗೆ ಯಾವುದೇ ರೀತಿ ಅವಕಾಶಗಳು ಸಿಗಲ್ಲ. ಮತ್ತೆ ನಾವು ನ್ಯಾಯಾಲಯಕ್ಕೆ ಹೋದ್ರೆ ಎಲ್ಲರಿಗೂ ಅನ್ಯಾಯ ಆಗುತ್ತೆ. ಸುಮಾರು ಇನ್ನೂ ವರ್ಷಗಳ ಕಾಲ ಇದು ಹಾಗೆ ಮುಂದೆ ಹೊರ್ಕೊಂಡು ಹೋಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತಾ ನಮ್ಮ ದಲಿತ ಬಾಂಧವರಲ್ಲೂ ಸಹ ನಾನು ಕೈ ಮುಗಿದು ಕೇಳೋದೇನೆಂದ್ರೆ, ತಾವು ಮುಖ್ಯಮಂತ್ರಿಗಳ ಜೊತೆ ಇರ್ಬೋದು ಅಥವಾ ನಮ್ಮ ದಲಿತ ಸಮುದಾಯದ ಸಚಿವರಾದಂತಹ ಶ್ರೀಯುತ ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಮತ್ತೆ ನಮ್ಮ ಅಬಕಾರಿ ಸಚಿವರು ಇರ್ಬೋದು, ಮತ್ತೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಇರ್ಬೋದು, ಯಾವುದೇ ಸಚಿವರು ಇರಲಿ, ಮತ್ತೆ ಸಾಮಾನ್ಯ ವರ್ಗದ ಸಚಿವರುಗಳಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಕೇಳೋದೇನೆಂದ್ರೆ, ಈ ನಮ್ಮ ಅಲೆಮಾರಿಗಳಿಗೆ ಬಂದಿರತಕ್ಕಂಥ ಒಂದು ಆಪಾದನೆಯಿಂದ ದೂರ ಮಾಡಿ. ಯಾಕಂದ್ರೆ ಅಲೆಮಾರಿಗಳು ಕೋರ್ಟ್ಗೆ ಹೋಗಿದ್ರಿಂದ ಇಷ್ಟೆಲ್ಲ ಗೊಂದಲ ಆಗಿದೆ ಅನ್ನೋದು ಆಪಾದನೆ ನಮ್ಮ ಮೇಲೆ ಸುಮ್ಮನೆ ತಾವು ಹೊರಸ್ಬೇಡಿ. ಈ ಆಪಾದನೆ ಕಳಂಕದಿಂದ ನಮ್ಮನ್ನು ಮುಕ್ತ ಮಾಡಿ ಸಿ ವರ್ಗದಿಂದ ತೆಗೆದು ಎ ವರ್ಗದಲ್ಲಿ ಜೋಡಿಸಿ ಇರುವ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮತ್ತೆ ದಲಿತ ಪರ ಮುಖಂಡರುಗಳು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಅಲೆಮಾರಿಗಳನ್ನ ಸಿ ವರ್ಗದಿಂದ ತೆಗೆದು ಎ ವರ್ಗಕ್ಕೆ ಸೇರಿಸಿ ಅಂತೇಳಿ ತಾವು ತಮ್ಮ ಮನವಿ ಪತ್ರಗಳಲ್ಲಿ ಮತ್ತೆ ಪ್ರೆಸ್ ಮೀಟ್ಗಳಲ್ಲಿ ಮತ್ತೆ ನಿಮ್ಮ ಸಚಿವರ ಕಡೆಯಿಂದ ಮುಖ್ಯಮಂತ್ರಿಗೆ ಒತ್ತಡ ಹೇರಿ ನಮ್ಮನ್ನು ಎ ವರ್ಗಕ್ಕೆ ಸೇರಿಸಿ ಇರುವ ಗೊಂದಲಗಳನ್ನ ನಿವಾರಣೆ ಮಾಡಿ ನಮಗೆ ನ್ಯಾಯ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ವೀರೇಶ್ ಕೆ ವಿಭೂತಿ, ದಾವಣಗೆರೆ, ಅಲೆಮಾರಿ ಸಮುದಾಯದ ಮುಖಂಡರು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.